ತಾನೆ ಗುರು ಒಪ್ಪಿರ್ತಾನೆ ದೀಕ್ಷೆ ಕೊಡಲಿಕ್ಕೆ. ಅವನಿಗೆ ಆವತ್ತು ನೋಡಿದ್ನಲ್ಲ ಅದೇ ದೃಶ್ಯ ಬೇಕಾಗಿತ್ತು ಅವನಿಗೆ. ಆದರೆ ಗುರು ಸಹಜವಾಗಿ ಅಪ್ಪಿಕೊಂಡ ಮೇಲೆ ನನ್ನೊಳಗೆ ಓದಿ ಅಂತ ತಿಳ್ಕೊಂಡಿದ್ದವ. ಇವತ್ತು ದಿನ ಬರವ ಗುರುಗಳ ನನಗೆ ಮಂತ್ರೋಪದೇಶ ಕೊಡ್ರಿ, ನನಗೆ ಮಂತ್ರೋಪದೇಶ ಕೊಡ್ರಿ ಅಂತ ಕೇಳ. ಗುರುಗಳು ಏನು ಕೊಡಬೇಕು ನಿಮಗೆ, ಯಾವ ಮಂತ್ರ ಕೊಡಬೇಕು ಅಂತ ವಿಚಾರ ಮಾಡ್ತಿದ್ರು. ಒಂದು ದಿವಸ ಅವರು ಏಕಾಂತದಲ್ಲಿರುವಾಗ ಬಂದು ಅವರು ಏಕಾಂತವನ್ನು ಹಾಳು ಮಾಡಿಬಿಟ್ಟ. ಹಾಳು ಮಾಡಿದ ಕೂಡಲೇ ಗುರುಗಳಂದರು, ಘೇ ದಗಡಿ ಜಾ, ಜಾ ದಗಡಿ ಘೇ ಅಂದರು. ಏನಂದ್ರಂದ್ರೆ, ಆ ಕಲ್ಲನ್ನು ತೆಗೆದುಕೊಂಡು ಹೊರಟು ಹೋಗು ಅಂದರು. ಅಂದೊಂದು ಕಲ್ಲು ತೊಗೊಂಡು ಒಗೆದ್ರು. ಅವನು ಗ್ವಾಲ್ಗೇರಿ ಗೊಲ್ಲಾಳಪ್ಪನ ಕೇಳಿರಲ್ಲ, ಹಂಗೆ ಒಂದು ಕಲ್ಲು ತೊಗೊಂಡು ಒಗೆದ್ರು. ಅವ ಕಲ್ಲನ್ನು ಮೂರ್ತತೆ ಅಂತ ತಿಳ್ಕೊಂಡವ. ನಮ್ಮವರು ಸ್ಥಾವರದಲ್ಲಿ ಜಂಗಮವನ್ನು ಹುಡುಕಿದವರು, ಆ ಕಲ್ಲಿನಲ್ಲಿ ಮೂರ್ತತೆಯನ್ನು ಹುಡುಕೊಂಡ. ಇನ್ನು ಮಂತ್ರ, ನಮ್ಮ ಎಲ್ಲ ಬೀಜಾಕ್ಷರಗಳ ಮಂತ್ರ ಇರ್ತಾವೆ. ನಮ್ಮ ಗುರುಗಳು ಕಿವ್ಯಾಗ ಹೇಳ್ತಾರೆ, ಇದನ್ನು ಯಾರಿಗೆ ಹೇಳಬೇಡ ಅಂತ ಹೇಳ್ತಾರೆ. ಅವ್ರದ್ದು ಹಾಗಲ್ಲ, ಓಪನ್ ಆಗಿ ಹೇಳಿದರು. ಘೇ ದಗಡಿ ಜಾ, ಜಾ ದಗಡಿ ಘೇ ಅಂದರು ಮರಾಠಿಯೊಳಗೆ. ಕಲ್ಲನ್ನು ತೆಗೆದುಕೊಂಡು ಹೋಗಿಬಿಡು ಅಂದ್ರು. ಅವ ಕಲ್ಲು ಹಿಡ್ಕೊಂಡ, ಘೇ ದಗಡಿ ಜಾ, ಘೇ ದಗಡಿ ಜಾ ಅಂದ. ಹಿಂಗಂತ ಅಂತ ಅಂತ ಆತನಲ್ಲಿ ದೈವತ್ವ ಪ್ರಾಪ್ತಿ ಆಯಿತು. ಯಾವ ಕಲ್ಲಿಗೆ ಪ್ರತಿನಿತ್ಯ ಮಂತ್ರವನ್ನು ಹೇಳಿದ್ನಲ್ಲ, ಆ ಕಲ್ಲು ಆತ್ಮಲಿಂಗವಾಗಿ, ಇಷ್ಟಲಿಂಗವಾಗಿ ಪರಿವರ್ತನೆ ಆಯಿತು. ಇಷ್ಟಲಿಂಗವಾಗಿ ಪರಿವರ್ತನೆ ಆಯಿತು. ಆತ ನಾಂದೇಡದಲ್ಲಿ ಬಹಳ ದಿವಸಗಳವರೆಗೆ ಇದ್ದ, ಗುರುವಿನ ಸೇವಾ ಮಾಡ್ತಾ. ಒಂದು ದಿವಸ ಹೋಗಲೇಬೇಕಲ್ಲ, ಆ ಮ್ಯಾಗಿನ ಗುರು ಕರೆ ಕೊಟ್ಟಾಗ ಹಾಗೆ ಗುರುಗಳು ಹೋಗಿಬಿಟ್ರು. ಗುರುಗಳು ಹೋದಾಗ ಬಹಳ ದುಃಖಕ್ಕೆ ಒಳಗಾದ. ಗುರುವಿನ ದೇಹ, ಗುರುವಿನ ಆತ್ಮ ಎಂಥ ಪವಿತ್ರವಾದದ್ದು ಅಂದ್ರೆ ಅದಕ್ಕೊಂದು ಮಾತು ಬರ್ತದೆ. ಗುರುವಿನ ಪಾದ ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಪಾಪರಹಿತ ಪಾದಂ ಗುರುಪಾದಂ ಅಂತ ಹೇಳ್ತಾರೆ. ಇಲ್ಲೆಲ್ಲ ಹುಡುಗರು ಕುಂತಿರ್ಲ ನೀವು, ಏ ಅಪ್ಪ ಇದೊಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನೀವು ನಿಮಗೆ ಕನ್ನಡ ಬರಲಿಕ್ಕೆ ನಿಮ್ಮ ಮಮ್ಮಿ ಕಡೆಯಿಂದ ಮನ್ಯಾಗ ಹೋಗಿ ಒಂದು ನೋಟ್ಬುಕ್ದೊಳಗೆ ಈ ಪದ ಬರೀರಿ, ಪದೋಕ್ತಿಯನ್ನು ಬರೀರಿ. ಪಾಪರಹಿತ ಪಾದಂ ಗುರುಪಾದಂ ಅಂತ. ಹಿಂಗೆ ಬರೆದ ಮೇಲೆ ಏನು ಮಾಡ್ರಿ ಅಂದ್ರೆ, ಒಂದೊಂದೇ ಅಕ್ಷರ ಅಳಕಿಸ್ಕೊಂತ ಹೋಗ್ರಿ ಮೊದಲಿನಿಂದ. ಪಾಪರಹಿತ ಪಾದಂ ಗುರುಪಾದಂ, ಪಾ ಅಳಕಿಸ್ಬಿಡ್ರಿ. ಈಗ ಹೋದ್ರೆ ಏನಾಕೈತಿ, ಪರಹಿತ ಪಾದಂ ಗುರುಪಾದಂ. ಇನ್ನ ಪ ಅಳಕಿಸ್ರಿ, ಸ್ವಲ್ಪ ನಿಧಾನವಾಗಿ ಹೋದ್ರಿ. ರಹಿತಪಾದಂ ಗುರುಪಾದಂ. ಸದಾ ನಿರಂತರವಾಗಿ ಹಿತವನ್ನೇ ಕೊಡುವಂಥ ಪಾದ ಯಾವುದಾದ್ರೂ ಇದ್ರೆ ಅದು ಗುರುಪಾದ. ಭಾಳ ಜನ ಮಕ್ಕಳಿಗೆ, ಭಾಳ ಜನ ಸೊಸೆಯಂದಿರಿಗೆ ನಾನೊಂದು ಮಾತು ಹೇಳ್ತೀನಿ. ನಿಮ್ಮ ಅತ್ತೆ ಮಾವಂದಿರಿಗೆ, ನಿಮ್ಮ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡುವಾಗ ಗುರುಪಾದ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ರಿ, ಹೊರತು ಅವ್ವ ಅಪ್ಪನ ಪಾದ, ಅತ್ತಿ ಮಾವನ ಪಾದ ಅಂತ ಮಾಡಬೇಡ್ರಿ. ಹಂಗೆ ಮಾಡಿದ್ರೆ ಅಲ್ಲಿ ಸ್ವಾರ್ಥ ಇರ್ತೈತಿ. ನಮ್ಮ ಅತ್ತಿ ನಮ್ಮ ಮಾವು ಮಾಡಿಸ್ಕೊಟ್ಟಿರ್ತಕ್ಕಂಥ ಬಂಗಾರದೊಳಗೆ ಓಟು ನಮ್ಮ ಹಿರಿಯ ಅಕ್ಕಗೆ ಕೊಟ್ಲು, ನಮ್ಮ ಭಾವನ ಹೆಂಡತಿಗೆ ಕೊಟ್ಲು ಅನ್ನೋರು ಭಾಳ ಮಂದಿ ಅದಾರ, ಹಾಕಂದಿಲ್ಲ. ಇಲ್ಲ ವೈನಿಗೆ ಕೊಟ್ಲು ಅನ್ನೋರು ಅದಾರ, ತಂಗಿಗೆ ಕೊಟ್ಲು, ಅಕ್ಕಗೆ ಕೊಟ್ಟರು ಅನ್ನೋರು ಅದಾರ. ಅದಕ್ಕೆ ಭೌತಿಕ ಸಂಬಂಧಗಳನ್ನು ಇಟ್ಕೊಂಡು ಮಾತಾಡಬಾರ್ದು. ಪಾರಮಾರ್ಥಿಕ ಸಂಬಂಧ ಅಂದರೆ ಗುರು ಶಿಷ್ಯ ಪರಂಪರೆ. ನಮ್ಮೆಲ್ಲರಿಗೂ ನಮ್ಮ ತಂದೆ ತಾಯಿಗಳು ಗುರುಗಳೇ. ಕಲಿಸುವ ಗುರುವಿನಕ್ಕಿಂತಲೂ ಮೊದಲು ಬರ್ತಕ್ಕಂಥ ಗುರು ತಾಯಿಯೇ. ತಾಯಿಯೇ ಮೊಟ್ಟ ಮೊದಲು ಗುರು. ಅಮ್ಮನಂಥ ಗುರು ಜಗತ್ತಿನಲ್ಲಿ ಇನ್ನಾರೂ ಇಲ್ಲ. ಅಪ್ಪನ ಹೆಗಲಿನ ನೋವನ್ನು
ನಮಗೆ ತಿಳಿಸ್ಕೊಟ್ಟಕ್ಕನೇ ಅವ್ವ. ಅಪ್ಪ ಎಲ್ಲೋ ದೂರದಲ್ಲಿ ಬರ್ತಾ ಇರಬೇಕಾದ್ರೆ ಆತನ ಗಾಡಿಯ ಸಪ್ಪಳ ಕೇಳಿದ ಮೇಲೆ, ಈಗ ನಿಮ್ಮಪ್ಪ ಬಂದು ನೋಡು ಅಂತ ಹೇಳ್ತಾಳೆ ಅವ್ವ. ನಾವಂತೀವಿ ಯಾಕೆ, ಅದು ಒಂದೇ ಗಾಡಿ ಅದ ನಮ್ಮ ಏರಿಯಾದಾಗ ಬರೋದು, ಮನಿ ಇರುದ ರೋಡ್ ಮೇಲೆ, ಅದು ಭಾಳಷ್ಟು ಗಾಡಿ ಬರ್ತಾವೆ. ಹೌದು, ಸಾವಿರ ಗಾಡಿಗಳು ಈ ರೋಡ್ನಲ್ಲಿ ಓಡಾಡ್ತಾವು. ಆದ್ರೆ ನಿಮ್ಮಪ್ಪನ ಗಾಡಿಯ ಶಬ್ದವನ್ನು ತಿಳಿಯುವಷ್ಟರ ಮಟ್ಟಿಗೆ ನನ್ನ ಆತ್ಮ ಸಾಂಗತ್ಯ ಅದ ಅಂತ ಹೇಳುವಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಜೀವ ಈ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ತಾಯಿ ತಾಯಿ ತಾಯಿ. ಅದಕ್ಕೆ ತಾಯಿಯಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಜೀವ ಜಗತ್ತಿನಲ್ಲಿ ಇನ್ನೊಂದು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಆ ತಾಯಿಗೆ ನಮಸ್ಕಾರ ಮಾಡುವಾಗ ಗುರುವಿನ ಪಾದ ಅಂತ ನಮಸ್ಕಾರ ಮಾಡೋಣ. ತೆಗೆದು ಬಿಡೋಣ, ಅದನ್ನು ಅಳಕಿಸೋಣಂತ. ಹೋಗಿ ಪಾಟ್ಯಾಗ ಬರೋದು ಅಳಕಿಸಿ ಮಕ್ಕಳಿಗೆ ಹೇಳ್ರಿ, ಹಿತಪಾದಂ. ತೆಗೆದುಬಿಟ್ರೆ ಅದು ಹಿತದ ಪಾದ. ತೆಗೆದು ಬಿಡೋಣ ಅಲ್ಲಿ. ತಪಾದಂ ಗುರುಪಾದಂ. ಪಾದ ಅಂದರೆ ಗುರುವಿನ ಪಾದ. ಅದು ಎಂಥ ಪಾದ ಅಂದ್ರೆ ತಪಸ್ಸಿನ ಪಾದ ಅದು. ಹಾಗಾಗಿ ಗುರು ಅನ್ನುವಂಥದ್ದು ಬಹಳ ಪರಮಶ್ರೇಷ್ಠವಾಗಿರ್ತಕ್ಕಂಥ ವಸ್ತು. ಆ ವಸ್ತುವನ್ನು ಕಳ್ಕೊಂಡಿರ್ತಕ್ಕಂಥ ಉರಿಲಿಂಗ ಪೆದ್ದಿ ಆತ ಆ ನಾಂದೇಡವನ್ನು ಬಿಟ್ಟು ಸಂಚಾರ ಮಾಡ್ತಾ ಹೋಗ್ತಾನೆ. ಹೋಗಿ ಹೋಗಿ ಕಲ್ಯಾಣವನ್ನು ಮುಟ್ತಾನೆ. ನೋಡ್ರಿ, ಬೆಲ್ಲ ಯಾರ ಕೈಯಾಗ ಸಿಗ್ತದಂದ್ರೆ ಸಿಹಿಯನ್ನು ಮೆಲ್ಲುವವರ ಕೈಯಲ್ಲೇ ಸಿಗ್ತದೆ. ಯಾರು ಭಾವನಾತ್ಮಕವಾಗಿ ನಾವು ಏನಿರ್ತೀವಿ, ವಿಧಿ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಭದ್ರಂ ಕರ್ಣೆ ಶೃಣಯಾಮು ದೇವಃ. ಸದಾ ಮಂಗಲದ ಮಾತುಗಳನ್ನು ಆಡಿದ್ರೆ ನಾವು ಮಂಗಲದ ಕಡೆ ಹೋಗ್ತೀವಿ. ನನಗೆ ಯಾರು ಭೇಟಿ ಹಾಕ್ಕಾರ್ರಿ? ನಿಮ್ಮಂಥವರೇ ಭೇಟಿ ಹಾಕ್ಕಾರ. ನನಗೆ ಹೊತ್ತು ಮುಳುಗಿದ ಕೂಡಲೇ ಬರ್ತೀರೇನ್ರಿ ಗುರುಗಳಂತ ಫೋನ್ ಮಾಡೋರು ಒಬ್ಬರೂ ಇಲ್ಲ ನನಗೆ. ನನ್ನ ಫೋನ್ನೊಳಗೆ ಸುಮಾರು 3800 ನಂಬರ್ಗಳು ಚಾಲ್ತಿ ಒಳಗದಾವೆ, ಸೇವ್ ಮಾಡ್ಕೊಂಡು ನಂಬರ್ ಅದಾವೆ. ಈ ನಂಬರ್ನೊಳಗೆ ಯಾವ ನಂಬರ್ನು ಹೊತ್ತು ಮುಳುಗ್ಯದ, ಊರು ಹೊರಗದಾವಲ್ಲ, ಹೊರಸಿನ ಮೇಲೆ ಮಕ್ಕೊಂಡು ಉಣು, ಅಲ್ಲಿ ಬಾ ಅಂತ ಕರೆಯೋರು ಯಾರೂ ಇಲ್ಲ ನನಗೆ. ಹಂಗೇನಾದರೂ ಹೊಂಟಿದ್ರಂದ್ರೆ ಅವ್ನು ಹೇಳಬೇಡ್ರಪ್ಪ. ನನಗೆ ಅನೇಕ ಕಡೆ ನಾನು ಎಲ್ಲೆಲ್ಲಿ ಡ್ಯೂಟಿ ಮಾಡೀನಿ ಅಲ್ಲೆಲ್ಲೆಲ್ಲ ಒಂದೊಂದು ಸಲ ಒಬ್ಬೊಬ್ಬರು ಬಂದು, ಸ್ವಾರಿ ಗುರುಗಳ, ನಿನ್ನೆ ನಾವು ಬೇರೆ ಕಡೆ ಹೋಗಿದ್ವಿ, ಹೋರ್ಲಿ ತಪ್ಪೇನದ ಅಲ್ಲ, ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊಂಡಿವಿ, ಮತ್ತು ಕರಿಬೇಕಾಗಿತ್ತು. ಅಯ್ಯೋಯಪ್ಪ ನೀವಲ್ಲಿ ಬರೋದಿಲ್ಲ, ಮತ್ತಂದರೆ ಇದಕ್ಕಿಂತಲೂ ಸ್ವರ್ಗ ಇನ್ನೆಲ್ಲಿ ಹುಡುಕ್ಬೇಕು ನಾವು? ನಾಳೆ ಹೋದ್ಮೇಲೆ ಸ್ವರ್ಗ ಹುಡುಕುವುದಲ್ಲ, ಬದುಕಿರುವಾಗಲೇ ನಮ್ಮ ಸುತ್ತಲ ಪರಿಸರವೆಲ್ಲವೂ ಸ್ವರ್ಗವಾಗಬೇಕು. ನೋಡಿ, ಇಂಥ ದೊಡ್ಡ ಜಾಗ, ಇದಕ್ಕೆ ಸಮೀಪದಾಗ ಅನೇಕಿಂತ ದೊಡ್ಡ ಜಾಗ ಅದಾವು. ಆ ಜಾಗಗಳು ಈ ಸ್ವರ್ಗ ಸದೃಶವಾಗಿರ್ತಕ್ಕಂಥ ವಾತಾವರಣ ಅದಾವೇನು? ಏನು ನಿರ್ಮಾಣ ಮಾಡಿದ್ದಾರೆ? ನಾವು ಒಂದು ಸಲ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಯಾರ ಪರವಾಗಿ ಅಂದ್ರೆ ಈ ಶಿರಡಿ ಸಾಯಿಬಾಬಾ ಟ್ರಸ್ಟ್ ಏನದಲ್ಲ, ಸರ್ಕಾರ ಯಾರಿಗೇನೋ ಇದರ 10 ಪಟ್ಟು ಗ್ರಾಂಟ್ ಹಾಕ್ಯಾರ, ದುಡ್ಡು ಕೊಟ್ಟಾರ, ಅದ್ರ ಸದುಪಯೋಗ ಪಡಿಸ್ಕೊಂಡವರು. ಅರೆ ಬಿಡ್ರಿ ಸರ್ಕಾರದ್ದು. ಸ್ವತಃ ಸ್ವಾಮಿಯಾಗಿ ಮಠದಲ್ಲಿರ್ತಕ್ಕಂಥ ದೇವಾದಿ ದೇವತೆಗಳ ಮೂರ್ತಿಯನ್ನು ಕಿತ್ತೊಗೆದು ತಾನೇ ಸಿಂಹಾಸನ ಹಾಕ್ಕೊಂಡು ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅಂತ ಪಾದ ಪೂಜೆ ಮಾಡಿಸಿಕೊಳ್ಳುವಂಥ ಸ್ವಾಮಿ ಮಠಗಳೇ ಗಬ್ಬೆದ್ದು ಹೋಗಿರ್ತಕ್ಕಂಥ ಈ ದಿನಮಾನಗಳಲ್ಲಿ ಯಾವುದೇ ಸ್ವಾಮಿ ಇಲ್ಲದೆ ಇರ್ತಕ್ಕಂಥ, ಬಹುಶಃ ಅದು ದೊಡ್ಡ ಪುಣ್ಯ ಅನ್ಕೊಂತೀನಿ ನಾನು, ಸ್ವಾಮಿ ಇಲ್ಲದೆ ಇರ್ತಕ್ಕಂಥ ಆ ಸಾಯಿಬಾಬಾನೇ ಮಹಾಸ್ವಾಮಿ, ಆತ ಇನ್ನೂ ನಮ್ಮ ಮಧ್ಯದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಇಷ್ಟು ಸುಂದರವಾಗಿರ್ತಕ್ಕಂಥ, ಬಹುಶಃ ಸಿದ್ದೇಶ್ವರ ಅಪ್ಪಾಜಿ ಪ್ರೀತಿ ಮಾಡ್ತಕ್ಕಂಥದ್ದು ಹಸಿರು. ಆ ಎಲ್ಲ ಹಸಿರಿನಿಂದ ತುಂಬಿರ್ತಕ್ಕಂಥ ಈ ವಾತಾವರಣವನ್ನು ನಿರ್ಮಾಣ ಮಾಡಿದಾರಲ್ಲ, ಅವರಿಗೆ ನಾವೊಂದು ಕೈ ಎತ್ತಿ ಯಾಕೆ ಕೈ ಮುಗಿಬಾರ್ದು, ಯಾಕೆ ಚಪ್ಪಾಳೆಯನ್ನು ತಟ್ಟಬಾರ್ದು? ಹೀಗೆ ಉರಿಲಿಂಗ ಪೆದ್ದಿ ಕಲ್ಯಾಣವನ್ನು ತಲುಪ್ತಾನೆ. ಅಲ್ಲಿ ಅನೇಕ ವಚನಗಳನ್ನು ಬರೀತಾನೆ. ಆದರೆ
ಆತನಿಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುವಿನ ಪರಂಪರೆಯೇ ಬೇರೆ, ಗುರುವಿನ ಸ್ವಭಾವವೇ ಬೇರೆ, ಈತನ ಸ್ವಭಾವವೇ ಬೇರೆ. ಗುರು ಅತ್ಯಂತ ಮೃದುವಾಗಿರ್ತಕ್ಕಂಥವನು, ಈತ ಅತ್ಯಂತ ಕಠಿಣವಾಗಿರ್ತಕ್ಕಂಥವನು. ಯಾಕೆ ಹೇಳ್ರಿ? ಆತನ ಬಾಲ್ಯ, ಆತನ ಹುಟ್ಟು ಅತ್ಯಂತ ದೌರ್ಜನ್ಯಕ್ಕೆ ಒಳಗಾಗಿ ಕಾಡುಗಲ್ಲು ಒಡೆದ ಮೇಲೆ ಅದು ಮೂರ್ತಿ ಆಗೈತಿ. ಹೀಗಾಗಿ ಅದು ತನ್ನ ಪ್ರಖರತೆಯನ್ನು ತೋರಿಸೋದೆ. ಅಂಥ ಪ್ರಖರವಾಗಿರ್ತಕ್ಕಂಥ ಉರಿಲಿಂಗ ಪೆದ್ದಿ ಅನೇಕ ಮಠಮಾನ್ಯಗಳನ್ನು ಸ್ಥಾಪನೆ ಮಾಡ್ತಾನೆ. ಜಾತಿ, ಮತ, ಕುಲ, ಪಂಥ ಇವುಗಳನ್ನು ಧಿಕ್ಕರಿಸಿ ನಿಲ್ತಾನೆ. ಆತ ಅನೇಕ ವಚನಗಳನ್ನು ಬರೀತಾನೆ. ಹೀಗಾಗಿ ಆತನಿಗೆ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಗುರು ಶಿವಲಿಂಗದ ಮಂಚಣ್ಣನವರ ಮಗ, ಅಂದ್ರೆ ನೀಲಕಂಠಾಚಾರ್ಯರ ಮಗ ಶಿವಲಿಂಗದ ಮಂಚಣ್ಣ. ಶಿವಲಿಂಗದ ಮಂಚಣ್ಣನವರ ಮಗ ಉರಿಲಿಂಗದೇವ. ಆದರೆ ಈತ ಶೂದ್ರ ಪರಂಪರೆಯಿಂದ ಬಂದಿರತಕ್ಕಂಥ ಪೆದ್ದಿ. ಈತ ಜಾತಿಯನ್ನು ಧಿಕ್ಕರಿಸಿ ಅನೇಕ ತತ್ವಗಳನ್ನು ಕಾಶಿ ವಿಶ್ವನಾಥನವರೆಗೆ ಹೋಗಿ ಭಕ್ತಿಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಉರಿಲಿಂಗ ಪೆದ್ದಿ ಈತ. ಜಾತಿ ಅಂತ ಬಂದಾಗ ನನಗೆ ಸುಮ್ಮನೆ ಒಂದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರಗಳಲ್ಲೇ ಹೋಗಿದ್ದೀವಿ. ಸ್ವಲ್ಪ ಸುಮ್ಮನೆ ನಗಲಾಕ ಆತನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ನಗುವಿನ ದೃಷ್ಟಾಂತವನ್ನು ಬಳಸಬೇಕು ಅಂತ ಅನಿಸ್ಲಿಕ್ಕತ್ತೆ. ಒಂದು ಬಾರಿ ಒಬ್ಬ ಗೌಡ್ರು ತಮ್ಮ ಹೊಲಕ್ಕೆ ನಟ್ಟು ಕಡ್ಯಾಕ ಹೊಂಟಿದ್ರು. ಅವ್ರ ಹೊಲಕ್ಕೆ ಹತ್ಕೊಂಡಂಗೆ ಒಬ್ಬ ಪೆದ್ದಿ ಅಂತ ಒಬ್ಬ ಮನುಷ್ಯನ ಹೊಲನೂ ಇತ್ತು. ಇಬ್ಬರು ದಿನ ನಟ್ಟು ಕಡ್ಯಾಕ ಹೋಗ್ತಿದ್ರು. ಹಂಗೆ ಹೋಗುವಾಗ ನೀರು ಕುಡ್ಯಾಕ ತತ್ರಾಣಿ ಒಯ್ತಿದ್ರು. ಗೊತ್ತೈತಂದ್ರೆ ಭಾಳ ಓದರಿಗೆ ಗೊತ್ತದ. ತತ್ರಾಣಿ ಅಂದ್ರೆ ಮಡ್ ವಾಟರ್ ಬ್ಯಾಗ್ ಅಂದ್ರೆ ನಮ್ಮ ಹುಡುಗರಿಗೆ ಗೊತ್ತಾಕೈತಾವ. ಈಗ ಅವು ಫ್ಯಾಷನ್ ಆಲಕತ್ತಾವ. ಆದರೆ ಈಗಿನ ಮಡ್ ವಾಟರ್ ಬ್ಯಾಗ್ಗಳೇ ಬೇರೆ, ಆ ತತ್ರಾಣಿಯ ಟೆಕ್ನಾಲಜಿನೇ ಬೇರೆ. ಭಾಳ ದ್ವಾಡದಿರ್ತಿತ್ತು, ನೆಕ್ ಸಾಣದಿರ್ತಿತ್ತು. ಹೀಗಾಗಿ ದೌಡ್ ತಂಪಾತಿದ್ದು ನೀರು ಅದರೊಳಗೆ. ನೋಡ್ರಿ, ನಮ್ಮವರಿಗೆ ವಿಜ್ಞಾನ ಗೊತ್ತಿತ್ತು, ನಮ್ಮವರಿಗೆ ವಿಜ್ಞಾನ ಗೊತ್ತಿತ್ತು, ಅರ್ಥಶಾಸ್ತ್ರ ಗೊತ್ತಿತ್ತು ನಮ್ಮವ್ರಿಗೆ. ಹಾಗಾಗಿ ದಿನ ತತ್ರಾಣಿ ಒಯ್ತಿದ್ರು. ಒಂದು ದಿವಸ ಗಡಬಡಿಯೊಳಗೆ ಆ ಗೌಡ್ರ ಹೊಲದಾಗ ಪಕ್ಕದಲ್ಲಿರ್ತಕ್ಕಂಥ ಆತ ತತ್ರಾಣಿ ಒಯ್ದಿದ್ದಿಲ್ಲ, ಗೌಡ್ರು ಒಯ್ದಿದ್ರು. ಇನ್ನು ತತ್ರಾಣಿ ತೆಗೆದಿಡೋದೆಲ್ಲಿ? ಭಾಳ ಚಂದ ಫ್ಯಾಷನ್ ಅದು. ನಮ್ಗೆ ಯಾವುದೋ ಗಿಡಕ್ಕೆ ನೇತು ಹಾಕ್ತಿದ್ರು, ತೂಗು ಹಾಕ್ತಿದ್ರು. ಗಾಳಿ ಬಡೋದು ಇನ್ನಷ್ಟು ತಂಪಾತಿತ್ತು. ಮತ್ತವ್ರು ನೀರು ಕುಡಿದು ಯಾವಾಗ ನೆನಪಾದಾಗಲೆಲ್ಲ ಅಲ್ಲ, ಬಾಯಿ ಬತ್ತಿ ಗಂಟಲು ಆರಿರ್ಬೇಕು. ಅವಾಗ ಆ ತತ್ರಾಣಿ ಎತ್ತಿ ಹಿಂಗೆ ನೀರು ಕುಡಿದು ಬಿಟ್ರೆ ಆನಂದ, ಪರಮಾತ್ಮ ಭೇಟಿ ಆಗಿಬಿಡ್ತಿದ್ದ. ಅವರ ಭೋಜನದಲ್ಲಿ ಪರಮಾತ್ಮ ಭೇಟಿ ಆಗ್ತಿದ್ದ, ಅವರ ನೀರಡಿಕೆಯಲ್ಲಿ ಪರಮಾತ್ಮ ಭೇಟಿ ಆಗ್ತಿದ್ದ, ಅವರ ದುಡಿಮೆಯಲ್ಲಿ ಪರಮಾತ್ಮ ಭೇಟಿ ಆಗ್ತಿದ್ದ, ಕೈ ಎತ್ತಿ ನೀಡುವಲ್ಲಿಯೂ ಕೂಡ ಭಗವಂತ ಭೇಟಿ ಆಗ್ತಿದ್ದವರು. ಅಂತ ಪೆದ್ದಿ ಪಕ್ಕದಲ್ಲಿ ನೀರಡಿಕೆ ಆತವು. ಇಬ್ರು ಒಂದ ಕಡೆ ನಟ್ಟು ಕಡಿತಿದ್ರು. ನಟ್ಟಿನ ಹಿಂದೆ ನೋಡ್ದ, ಹೇಳಿ ಬಿದ್ದಿರ್ತಾವಲ್ಲ, ತತ್ರಾಣಿ ಕಾಣಲಿಲ್ಲ, ಗಂಟ್ಲ ಬತ್ತಿತ್ತು. ಅಬ್ಬಾ, ತತ್ರಾಣಿ ಬಿಟ್ಟು ಬಂದಿನಲ್ಲ ಇವತ್ತ ಅಂಥೇಳಿ ಹಿಂಗ ಗುದ್ಲಿ ಕೆಳಗೆ ಹೋಗೋದು. ಹಿಂಗ ನೋಡ್ದ, ಗಿಡದಾಗ ಗೌಡ್ರ ತತ್ರಾಣಿ ಜೋತಾಡ್ತಿತ್ತು, ದೊಡ್ಡವ್ರ ತತ್ರಾಣಿ ಜೋತಾಡ್ತಿತ್ತು. ಬುದ್ಧಿ ಕಂಡ್ರ ಹಸು ನಿಲ್ಲಂಗಿಲ್ಲ ಅಂತ. ಹಂಗೆ ತತ್ರಾಣಿ ಕಂಡು ಅವನಿಗೆ ನೀರಡಿಕೆ ತಾಳಲಿಲ್ಲ. ಹೋಗಿ ತತ್ರಾಣಿ ತಗೊಂಡು ನೀರು ಕುಡಿಯಾಕತ್ತಿದ್ದ. ಗೌಡ್ರು ಬಂದು ಒಂದು ತೊಗರಿ ಕಟ್ಟಿಗೆ ತಗೊಂಡು ಸೆಳೆದು, ತಪ್ಪಾತ್ರಿ ಗೌಡ್ರು, ನಿಮ್ಮ ತತ್ರಾಣಿ ತಗೋರೆ, ನೀ ಮುಟ್ಟಿದಿ ತತ್ರಾಣಿ, ಮುಡ್ಚಟ್ಟ ತಿನ್ನ ಮುಟ್ಟಂಗಿಲ್ಲ ಅದನ್ನ ಅಂದ. ಹಂಗಂದ್ರೆ ಬಿಡ್ರಿ, ಚಲೋ ನನಗಾತು ಅಂದ. ಹಾ ಮಗನ, ನನಗೆ ನೀರಡಿಕೆ ಆಗ್ಯದೀಗ, ನಾ ನೀರು ಕುಡಿಬೇಕು, ಹೆಂಗೆ ಮಾಡಬೇಕು? ನೀವು ಹೆಂಗೆ ಹೇಳ್ತೀರಿ ಹಂಗ್ರಿ? ನಾನು ಅಸಹಾಯಕ,
ನೀವು ಯಾವ ಶಿಕ್ಷೆ ಕೊಟ್ಟರು ತಗೊಂತೇನೆ. ಆ ಸಂಭೋಳಿಯ ಕಿವಿಯಲ್ಲಿ ಕಾದ ಸೀಸವನ್ನು ಹಾಕ್ಲಿಕ್ಕೆ ಹೋಗ್ಲಿಲ್ಲೇನು ಜನ ಇವು. ಹಾಗೆ ನೀವೇನು ಕೊಡ್ತೀರಿ ಕೊಡ್ರಿ ಅಂದ. ಅವಾಗ ಅವ್ರು ಹೇಳಿದರು, ನೋಡು ಅಲ್ಲಿ ತೊಗರಿ ಕಟ್ಟಿಗೆ ಅದಾವಲ್ಲ, ಆ ತೊಗರಿ ಕಟ್ಟಿಗೆ ತೊಂಬ. ನೋಡೋಡ್ ಹೋಗಿ ತಂದ. ತತ್ರಾಣಿ ಅದ್ರಾಗಿಡು ಇಟ್ಟ. ಇದಕ್ಕೆ ಬೆಂಕಿ ಹಚ್ಚೋಣ, ನಿನ್ನ ಮುಡ್ಚಟ್ಟು ಸುಟ್ಟು ಹೋಗೈತಿ, ನಿನ್ನ ಮೈಲಿಗೆ ಸುಡ್ತೈತಿ. ಯಾಕೆ ಹೋದಕ್ಕಂತ ಆ ಚಕಿಮುಕಿ ಕಲ್ಲು ಕಟ್ಟಾಕತ್ತಿದ್ರು. ಕಟ್ಟಿಡ ಬಿದ್ದಿದ್ದಿಲ್ಲ ಅವಾಗ. ಚಕಿಮುಕಿ ಕಲ್ಲು ಕಟ್ಟಾಕತ್ತಿದ್ರು. ಆ ಮಾರ್ಗದಲ್ಲಿ ಒಬ್ಬ ಸಾಧು ಮಹಾರಾಜ ಬಂದ. ಸಾಯಿಬಾಬಾ ಮಹಾತ್ಮರಂತವ್ರು ಬಂದರು, ಸಿದ್ದೇಶ್ವರ ಅಪ್ಪಾಜಿ ಅಂತವ್ರು ಬಂದರು. ವಾಟ್ ಆರ್ ಯು ಡೂಯಿಂಗ್, ಏನು ಮಾಡಾಕತ್ತೀರಿ ಅಂತ ಕೇಳಿದ್ರು. ಮುಡ್ಚಟ್ ಸುಡಾಕತ್ತೀವ್ರಿ ಅಂದ್ರು. ಹೌದಾ, ಏನಾಗ್ಯದ? ಏನು ಮಾಡಮ್ರಿ ಮಹಾರಾಜ್ರ, ನೀರಡಿಕಾತು. ಹೀಗಾಗಿ ಹಸಿವು ಯಾರನ್ನು ಕೇಳೋದಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಗುರು ಯಾರು? ಹಸಿವು. ಹಸಿವಿನಂಥ ದೊಡ್ಡ ಗುರು ಯಾರೂ ಇಲ್ಲ. ಇವತ್ತು ನಾವೆಲ್ಲ ಇಷ್ಟು ಸಾಲಿ ಯಾಕೆ ಕಲ್ತೇವಂದ್ರೆ, ಇಷ್ಟು ಕಲ್ತನೂ ಪ್ರವಚನ ಫೀಲ್ಡಿಗೆ ಯಾಕೆ ಬಂದೀವಿ, ಕೆಮಿಸ್ಟ್ರಿ ಓದ್ಕೊಂಡವ್ರಂದ್ರೆ, ನಮಗೆ ಕೊಣ್ಣೂರ್ಲಿಂದ ಸಾಸ್ನೂರು ಜಮಖಂಡಿ ಅಂತ ಒಂದು ಬಸ್ ಇತ್ತು. ಆ ಬಸ್ಸಿಗೆ ಬುತ್ತಿ ಬರ್ತಿತ್ತು. ಅಲ್ಲಿ ಸವಳಾಳು ಬಂತಂದ್ರೆ ಬಸ್ ಬರ್ತಿದ್ದಿಲ್ಲ. ಸವಳಾಳು ತುಂಬಿ ಹರಿತು ಬಾಗೇವಾಡಿ ಇಚ್ಚಿಕ್ಕಂದ್ರೆ ಬಸ್ ಬರ್ತಿದ್ದಿಲ್ಲ. ಹಿಂಗೆ ಭಾಳ ಮಳೆ ಆಗ್ತಿತ್ತು. ಪುಣ್ಯವಂತರು ಭಾಳ ಇದ್ರವಾಗ. ನಾಳೆಗೆ ಮಳೆ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ ಭಗವಂತನ ಹತ್ರ. ನಮ್ಮ ಕಮಿಟಿಯವ್ರು ಹೇಳಿದಾಗ ನಾಳೆ ನಸಿಕಿನಲ್ಲಿ ಹೂವಿನ ಇಪ್ಪರಿಗೆ ಒಳಗೆ ರಾಘವಾಂಕನ ಸತ್ಯ ಹರಿಶ್ಚಂದ್ರ ಕಾವ್ಯ, ಅದಕ್ಕೆ ಮಳೆ ಕಾವ್ಯ ಅಂತಲೇ ಕರೀತಾರೆ. ಅದರೊಳಗೆ ಆ ಸತ್ಯ ಹರಿಶ್ಚಂದ್ರ ತಾರಾಮತಿ ಆ ಮಗನನ್ನು ಸ್ಮಶಾನದಲ್ಲಿ ಮಣ್ಣು ಮಾಡುವುದಲ್ಲ, ಆ ಸನ್ನಿವೇಶವನ್ನು ಓದಿ ಕಣ್ಣೀರು ಹಾಕಿದರೆ ಮಳೆ ಬರ್ತದಂತ. ಹಿಂಗೊಂದು ಸಲ ಪ್ರಯೋಗ ಮಾಡೀವಿ ನಾವು 2023ರಲ್ಲಿ. ಇದ ಬಿಜಾಪುರದ ಬಸವಭವನದಲ್ಲಿ ನಾವು ಪ್ರವಚನಕ್ಕಿದ್ದಾಗ ಅದ ಹೂವಿನ ಇಪ್ಪರಿಗೆ ಕಲಿನಾಥ ದೇವಸ್ಥಾನದಲ್ಲಿ ಆ ರಾಘವಾಂಕನ ಕಾವ್ಯವನ್ನು ಓದಲಿಕ್ಕೆ ಹೇಳಿದರು. ನಾ ಅಂದೆ, ಕಾವ್ಯ ಓದಂತೀರಿ, ಓದ್ತೀನಿ, ಮಳೆ ಬರ್ಲಿಕ್ಕೆ ನಾನು ಬಿಡ್ಬೇಕು ನೋಡು ಅಂತ ಹೇಳಿದೆ ನಾನು. ಮತ್ತು ಕಟ್ಟಿ ಹಾಕಿದ್ರಿ ಏನು ಮಾಡಿ ನಾನು? ಇಲ್ರಿ ಮಾಡಂಗೆ ಮಾಡೋಣ ಅಂದ್ರು ಅವರು. ಓದ್ದಿವಿ, ಅದ್ಭುತವಾದ ಮಳೆ ಬಂತು. ಮಳೆ ಬಂತಲ್ಲ, ಮತ್ತೆ 2-3 ವರ್ಷ ಮರ್ತು ಬಿಟ್ಟೇವು ನಾವು. ಹಂಗೆ ನಾವು ಸುಖ ಬಂದ ಕೂಡಲೇ ಬಿಟ್ಬಿಟ್ಟಿವಿ. ಮತ್ತೀಗ ತಡದವ ದೇವರ. ಯಾಕೆ ದುಃಖ ಕೊಡ್ತಾನಂದ್ರೆ ನನ್ನ ಕಡೆ ನೋಡಲಿ ಮಕ್ಕಳು ಅಂತ. ನಾವು ನೋಡ್ಲಾರ್ದಂಗೆ